ಟಾಪ್ ಸ್ಟೋರೀಸನ್ನು ನೋಡೋಣ. ಎಂದಿನಂತೆ ಒಂದಿಷ್ಟು ಕಾವೇರಿ ವಿಷಯಗಳು, ಆದರೆ ಅದರ ಜೊತೆಗೆ ಭಾರತ ಪಾಕಿಸ್ತಾನದ ಯುದ್ಧದ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಪಾಕಿಸ್ತಾನದವರು. ಜೊತೆಗೆ ಒಂದಿಷ್ಟು ಇತರೆ ಕ್ರಿಕೆಟ್ನ ಸುದ್ದಿಗಳು. ರಿವರ್ಸ್ ಸ್ವಿಂಗ್ ಅಂತಾರೆ ಕ್ರಿಕೆಟಲ್ಲಿ. ಸುಪ್ರೀಂ ಕೋರ್ಟ್ ಇವತ್ತು ಬೌಲ್ ಮಾಡಿದ್ದು ರಿವರ್ಸ್ ಸ್ವಿಂಗ್ಗೆ. ನೋಡೋಣ ಅದೇನು ಅಂತ. ಮೊದಲು ಟಾಪ್ ಸ್ಟೋರೀಸ್. ಸದನದ ನಿರ್ಣಯಕ್ಕೆ ಎಲ್ಲರೂ ಬದ್ಧ, ತಮಿಳುನಾಡಿಗೆ ನೀರು ಬಿಡಲ್ಲ. ಸರ್ವಪಕ್ಷ ಸಭೆ, ಮಂತ್ರಿ ಪರಿಷತ್ನಲ್ಲಿ ಒಗ್ಗಟ್ಟಿನ ಮಂತ್ರ. ನಾಳೆ ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ಕಾವೇರಿ ಸಭೆ, ಇಲ್ಲೂ ಅನ್ಯಾಯವಾದರೆ ವಿಶೇಷ ಸದನ. ದಿಢೀರ್ ಪ್ರತ್ಯಕ್ಷವಾದ್ರು ಅಂಬರೀಶ್. ಪದ್ಮಾವತಿ ಮೇಯರ್, ಆನಂದ್ ಉಪಮೇಯರ್. ಚುನಾವಣೆಯಿಂದ ಬಿಜೆಪಿ ದೂರ ದೂರ, ಹೊಸಬರ ಮುಂದಿವೆ 10 ಸವಾಲು. ಜಾಗತಿಕ ಮಟ್ಟದಲ್ಲಿ ಏಕಾಂಗಿಯಾಗ್ತಾ ಇದೆ ಪಾಕಿಸ್ತಾನ. ಏಷ್ಯಾ ರಾಷ್ಟ್ರಗಳಿಂದ ಸಾರ್ಕ್ಗೆ ಬಹಿಷ್ಕಾರ. ಧೋನಿ ಸಿನಿಮಾಕ್ಕೆ ಪಾಕ್ ಕೊಕ್ಕೆ. ಪಬ್ಲಿಕ್ ಮ್ಯೂಸಿಕ್ಗೆ 2 ವರ್ಷಗಳ ಸಂಭ್ರಮ. ದಾಖಲೆ ಬರೆದ ಮ್ಯೂಸಿಕ್ ಮ್ಯಾರಥಾನ್. ಪಾಂಚಾಲಿಗೆ ಅಭಿನಂದನೆಗಳ ಮಹಾಪೂರ. ನ್ಯಾಯಾಲಯ ತನ್ನ ಹಠಕ್ಕೆ ಬಿದ್ದಂಗೆ ಕಾಣಿಸ್ತು. ಕರ್ನಾಟಕದ ವಾದವನ್ನ ಹೆಚ್ಚು ಕಡಿಮೆ ಕೇಳಲಿಲ್ಲ. ಒಂದು ಸಣ್ಣ ರಿಲೀಫ್ ಅನ್ನ ಕೊಡ್ತು. ಅದು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ರೀತಿಯಲ್ಲಿ. ನೋಡೋಣ ಏನಾಗಿದೆ ಅಂತ. ಮತ್ತೆ ಅನ್ಯಾಯವಂತೂ ಆಯಿತು. ತಮಿಳುನಾಡಿಗೆ 3 ದಿನದಲ್ಲಿ 18,000 ಕ್ಯೂಸೆಕ್ ನೀರನ್ನ. ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮತ್ತೆ ಆರಂಭವಾಗಿದೆ. ಮತ್ತೆ ನೀರು ಬಿಡುವಂತೆ ಕೋರ್ಟ್ ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.